ನೋಡಿ, ಕಳೆದ 2-3 ದಿನಗಳಿಂದ ಈ ವಾಲ್ಮೀಕಿ ನಿಗಮದ ಸದ್ದು ಸುದ್ದಿ ಆಗ್ತಾ ಇತ್ತು. ಅದರ ಮಧ್ಯೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಕೇಸ್ ಎಲ್ಲಿಗೆ ಬಂತು, ಏನ್ ಬೆಳವಣಿಗೆ ಆಗ್ತಾ ಇದೆ ಅನ್ನೋದು ಬಹುತೇಕರ ಪ್ರಶ್ನೆಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತಹ ಮೇಜರ್ ಅಪ್ಡೇಟ್ಸ್ ಗಳು ಕೂಡ ಲಭ್ಯವಾಗ್ತಾ ಇದೆ. ದರ್ಶನ್ ಭೇಟಿಗೆ ಮುಂದಾಗಿದ್ದಾರಂತೆ ವಕೀಲರು. ದರ್ಶನ್ ಭೇಟಿ ಮಾಡಿದ್ದಾರೆ ಪವಿತ್ರ ಪರ ವಕೀಲರು. ವಕೀಲ ನಾರಾಯಣ ಸ್ವಾಮಿಯಿಂದ ದರ್ಶನ್ ಅವರ ಭೇಟಿಯಾಗಿದೆ. ಜೈಲೂಟ ಒಗ್ಗುತ್ತಿಲ್ಲ ಅಂತ ವಕೀಲರ ಎದುರು ಪ್ರಸ್ತಾಪ. ಜೈಲಿನಿಂದಲೇ ಫ್ಯಾನ್ಸ್ಗೆ ದರ್ಶನ್ ಸಂದೇಶ ರವಾನೆ ಮಾಡಿದ್ದಾರಂತೆ. ಅಭಿಮಾನಿಗಳು ಯಾವುದೇ ತಪ್ಪು ಮಾಡದಂತೆ ಮನವಿ ಮಾಡಿಕೊಂಡಿದ್ದಾರೆ ನಟ ದರ್ಶನ್ ತಮ್ಮ ವಕೀಲರ ಮೂಲಕ. ಅಂದ್ರೆ ಪವಿತ್ರ ಪರ ವಕೀಲರು ಭೇಟಿಯಾಗಿದ್ದಾರೆ. ವಕೀಲ ನಾರಾಯಣ ಸ್ವಾಮಿ ದರ್ಶನ್ ಅವರನ್ನ ಭೇಟಿಯಾಗಿರೋದು. ಅವರ ಮೂಲಕ ಅಭಿಮಾನಿಗಳಿಗೆ ಒಂದು ಸಂದೇಶ, ಯಾರು ಅಭಿಮಾನಿಗಳು ತಪ್ಪು ಮಾಡಬೇಡಿ ಅಂತ ಮನವಿ ಮಾಡಿಕೊಂಡಿದ್ದಾರಂತೆ. ಮತ್ತೊಂದು ಕಡೆ ಜೈಲೂಟ ಸೇರ್ತಾ ಇಲ್ಲ ಅಂತ ತಮ್ಮ ಅಳಲನ್ನ ಕೂಡ ವಕೀಲರ ಮುಂದೆ ತೋಡ್ಕೊಂಡಿದ್ದಾರೆ. ಏನೇ ಆಗಲಿ, ಸದ್ಯಕ್ಕೆ ಜೈಲೂಟವೇ ಫಿಕ್ಸ್. ಮನೆ ಊಟ ಬೇಕು ಅಂತ ಕೇಳಿದ್ರು, ರಿಟರ್ಜಿ ಸಲ್ಲಿಕೆ ಮಾಡಿದ್ರು, ಅದು ಕೂಡ ವಜಾ ಆಯ್ತು. ಹಾಗಾಗಿ ಸದ್ಯಕ್ಕಂತೂ ಜೈಲೂಟವೇ ಗತಿಯಾಗಿದೆ ನಟ ದರ್ಶನ್ ಅವರಿಗೆ. ನಿನ್ನೆ ಅವರ ಫ್ಯಾಮಿಲಿ ಅಂದ್ರೆ ಕುಟುಂಬಸ್ಥರು ಕೂಡ ಹೋಗಿ ಅವ್ರನ್ನ ಭೇಟಿಯಾಗಿದ್ರು. ಅದಾದ ಬಳಿಕ ಈಗ ವಕೀಲರ ಸರದಿ. ಈಗ ದರ್ಶನ್ ಅವ್ರನ್ನ ಭೇಟಿಯಾಗಿ ಮತ್ತು ಪವಿತ್ರ ಗೌಡರನ್ನ ಭೇಟಿಯಾಗಿ ನಾರಾಯಣ ಸ್ವಾಮಿ ಅವರು ಜೈಲಿಂದ ಹೊರಗಡೆ ಬಂದಿದ್ದಾರೆ. ಅವ್ರ ಟೀಮ್ ಫುಲ್ ಬಂದಿದ್ದಾರೆ. ಒಂದು ಮಾಹಿತಿ ಇದೆ ಏನಂತ ಹೇಳಿದ್ರೆ, ಒಂದಷ್ಟು ಜನ ಅಕ್ಯೂಸ್ಡ್ ಅದರಲ್ಲಿ ಇರೋರು ಸಾಕಷ್ಟು ಬಡವರಿದ್ದಾರೆ. ಅವ್ರಿಗೆ ಸ್ವತಃ ನಾರಾಯಣ ಸ್ವಾಮಿ ಅವರೇ ಹೆಲ್ಪ್ ಮಾಡಿದ್ದೀನಿ ಅಂತ ಕೇಳ್ಪಟ್ಟಿವಿ ಸರ್. ಅಂತಂದರೆ ಅಲ್ಲಿ ಅವ್ರ ಮನೆಯಲ್ಲಿ ಕೂಡ ಅಷ್ಟೊಂದು ಕಷ್ಟ ಇದೆ, ತಾವೇ ಒಂದು ಕಾನೂನಿನ ಹೋರಾಟದ ಬಗ್ಗೆ ಸಹಾಯ ಮಾಡ್ತಿದ್ದೀರೋ ಅನ್ನೋ ಮಾತಿದೆ. ಜೊತೆಗೆ ದರ್ಶನ್ ಅವ್ರನ್ನ ಭೇಟಿಯಾಗಿದ್ದಾರೆ. ಏನು ಚರ್ಚೆ ಆಯಿತು ಸರ್? ನಾನೇ ಮಾಡಿದ್ದೀನಿ ಅಂತಂದರೆ ಅದು ಸ್ವಾರ್ಥ ಆಗುತ್ತೆ, ಜೊತೆಗೆ ಸೆಲ್ಫ್ ಬೂಸ್ಟಿಂಗ್ ಆಗುತ್ತೆ. ಅದು ನಾನೇ ಅಂತ ಅಲ್ಲ ಸರ್, ದರ್ಶನ್ ಅವ್ರಿಗೂ ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ಖಂಡಿತ ಇದೆ. ಬಿಕಾಸ್ ಅವ್ರು ಯಾರು ಏನೂ ಮಾಡಿಲ್ಲ, ಹುಡುಗರೆಲ್ಲ ಒಳ್ಳೆ ಹುಡುಗರು ಅನ್ನೋದಿದೆ. ನಾನು ದರ್ಶನ್ ಅವ್ರನ್ನ ಇವಾಗ ದರ್ಶನ್ ಅವ್ರಿಗೆ ಕೇಸ್ ಯಾರು ಹ್ಯಾಂಡಲ್ ಮಾಡ್ತಾರೋ ನನಗೆ ಅದು ಬೇಡ್ದಿಲ್ಲದ್ದು. ಜಸ್ಟ್ ಒಂದು ಜನರಲಿ ಅವ್ರನ್ನ ಮೀಟ್ ಆಗಬೇಕು, ಮೀಟ್ ಆಗಿದ್ದೀನಿ ಅಷ್ಟೇ. ಬಿಕಾಸ್ ನಾನು ಇನ್ನೂ ಬೇರೆ ಕೇಸ್ಗೋಸ್ಕರ ಬಂದಿದ್ದೆ, ಹಂಗೆ ಮೀಟ್ ಆಗಿದ್ದೀನಿ ಅಷ್ಟೇ. ಆದರೆ ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ, ದರ್ಶನ್ ಅವರು ಈ ಕೇಸಲ್ಲಿ ನಿರಪರಾಧಿಗಳು, ಅವರು ಇನ್ನೋಸೆಂಟ್ ಅಂತ ಹೇಳಿದ್ದೀನಿ. ಬೇರೆ ಹುಡುಗರದ್ದು ತಾವು ಕೇಳಿದ್ರಿ, ಖಂಡಿತವಾಗಿಯೂ ಈ ಕೇಸ್ ಅಂತ ಅಲ್ಲ ಸರ್, ಯಾವುದೇ ಕೇಸಲ್ಲೇ ಆಗಲಿ ನನ್ನಿಂದ ಸಹಾಯ ಆಗುತ್ತೆ ಅಂದರೆ ಖಂಡಿತ ಸಹಾಯ ಮಾಡೋದು ನಾನು ಒಬ್ಬ ಭಾರತೀಯನಾಗಿ, ಒಬ್ಬ ವಕೀಲನಾಗಿ ನನ್ನ ಕರ್ತವ್ಯ. ಖಂಡಿತವಾಗಿಯೂ ಮಾಡ್ತೀನಿ. ನಾನು ಅಷ್ಟೇ ಅಲ್ಲ ಸರ್, ಯಾವುದೇ ಒಬ್ಬ ವಕೀಲನಾಗಿದ್ದರೂ ಕೂಡ ಎಷ್ಟೋ ಜನ ನಮ್ಮಲ್ಲಿ 100 ಜನ ವಕೀಲರಿದ್ದಾರೆ ಸರ್ ಈ ಥರ ಸಹಾಯ ಮಾಡೋರು. ಖಂಡಿತ ಸಹಾಯ ಮಾಡ್ತಾರೆ, ಅಷ್ಟನ್ನು ಮಾತ್ರ ಹೇಳ್ತೀನಿ. ನಾನೇ ಮಾಡಬೇಕು ಅಂತ ಇಲ್ಲ, ಎನಿವನ್ ಕ್ಯಾನ್ ಡು. ಇಲ್ಲ ಒಂದು ಕಡೆ ಈ ಪ್ರಕರಣದಲ್ಲಿ ಅಂಥವ್ರು ಅಂದರೆ ಈಗ ತುಂಬ ಬಡತನ ಇದೆ ಅವ್ರ ಮನೆಯಲ್ಲಿ, ಅವ್ರು ಈ ಪ್ರಕರಣದಲ್ಲಿ ಸಿಕ್ಕಾಕ್ಕೊಂಡು ಈಗ ಕೊನೆಗೆ ಪರದಾಡುವಂಥ ಒಂದು ಪರಿಸ್ಥಿತಿ ಎದುರಾಗಿದೆ ಅಂತ ಏನಾದರೂ ಈ ರೀತಿ ಒಂದು ಮನೋಭಾವನೆ ಅಂದರೆ ತಾವು ಒಂದು ಮಾನವೀಯತೆ ಮನೋಭಾವನೆಯಿಂದ ಈ ಒಂದು ಹೆಲ್ಪ್ ಮಾಡಬೇಕಾಯ್ತು ಅನ್ಸುತ್ತೆ. ಪರದಾಡ್ತಾ ಇಲ್ಲ, ಸ್ಟಿಲ್ ಬೇಲ್ ಮೂವ್ ಮಾಡೋಕ್ಕೆಲ್ಲ ಇನ್ನೂ ಟೈಮ್ ಇದೆ. ಸೊ ಆವಾಗ ಖಂಡಿತವಾಗಿಯೂ ನಾವು ಮೂವ್ ಮಾಡೇ ಮಾಡ್ತೀವಿ. ಈವನ್ ದರ್ಶನ್ ಅವ್ರಿಗೂ ಆ ಕನ್ಸರ್ನ್ ಇದೆ, ಕನ್ಸರ್ನ್ ಖಂಡಿತವಾಗಿಯೂ ಇದೆ, ಅದನ್ನು ಮೂವ್ ಮಾಡ್ತೀವಿ. ಆಮೇಲೆ ಇವಾಗ ಅವ್ರ ಸಿಚುಯೇಷನ್ಸ್ನೂ ಅರ್ಥ ಮಾಡ್ಕೊಬೇಕು ನಾವು ಕೂಡ. ಈಗ ಅವ್ರನ್ನ ಎಲ್ಲೋ ಒಂದು ಕಡೆ ಸಪ್ರೇಟಾಗಿ ಹಾಕಿದ್ದಾರೆ. ಈಗ ಅವ್ರು ಬಂದ್ಬಿಟ್ಟು ಹೇಗೆ ಲಾಯರ್ನ ಎಂಗೇಜ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಅವ್ರು ಬಂದು ಹೇಗೆ ಕಾನೂನು ನೆರವು ಕೊಡಬೇಕಾಗತ್ತೆ? ಸೊ ಇಟ್ ವಿಲ್ ಟೇಕ್ ಟೈಮ್ ಅಲ್ಲ. ಅವರು ಹೊರಗಡೆ ಬಂದಿದ್ದರೆ ಆ ಮೂಮೆಂಟಲ್ಲಿ ಅವ್ರು ಏನು ಬೇಕಾದ್ರೂ ಸಹಾಯ ಮಾಡ್ಬೋದು ಸರ್. ಮುಂದಿನ ದಿನಗಳಲ್ಲಿ ಆ ಒಂದು ಚರ್ಚೆ ಏನಾದರೂ ಆಗ್ಬೋದಾ? ಅಂದರೆ ಈಗ ನೀವು ಒಳಗಡೆ ಹೋಗಿದ್ರಿ ಸರ್, ಆ ರೀತಿ ಏನಾದರೂ ಚರ್ಚೆ ಆಯ್ತಾ ಇವತ್ತು? ಅದು ಹೇಳಿದ್ನಲ್ಲ, ನಾನು ಈಗ ಮೂಮೆಂಟಲ್ಲಿ ಒಳಗಡೆ ನೋವಲ್ದಿರೋರಿಗೆ ಅತಿ ನೋವು ಕೊಡೋಕ್ಕೆ ನಾನು ಇಷ್ಟಪಡಲ್ಲ. ಯಾಕಂದರೆ ಅವರಿಗೆ ಗೊತ್ತಿದೆ ನಾನು ಏನಪ್ಪ ನಮಗೆ ಈ ಸ್ಥಿತಿ ಬಂತು, ಬಿಕಾಸ್ ಅವ್ರು ಏನೂ ತಪ್ಪು ಮಾಡಿದೆ, ಅವ್ರದ್ದೇ ಆದ ಸಮಸ್ಯೆಯನ್ನು ಫೇಸ್ ಮಾಡಬೇಕಾದ್ರೆ ನಾವು ಹೋಗ್ಬಿಟ್ಟು ಇನ್ನೂ ಬೇರೆ ಸಮಸ್ಯೆಗಳನ್ನ ಅವ್ರ ಮುಂದೆ ಇಡಬಾರ್ದು. ಸೊ ಆ ಕೆಲಸ ಮಾಡೋದು ಅದು ಮಾನವೀಯತೆ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಬ್ಬ ಲಾಯರ್ ಆಗಿ ಕೂಡ ವೈಯಕ್ತಿಕವಾಗಿ ನಾನು ಅಂದ್ಕೊಂಡಿದ್ದೀನಿ, ಒಬ್ಬ ಸ್ನೇಹಿತನಾಗಿ ಕೂಡ ನಾನು ಅಂದ್ಕೊಳ್ಳೋದು. ಸೊ ಹಾಗಾಗಿ ನಾನಿಲ್ಲ, ಇದೊಂದು ಕ್ಯಾಶುವಲ್ ಮೀಟಿಂಗ್ ಅಷ್ಟೇ. ನಾನು ಈವನ್ ದರ್ಶನ್ ಅವ್ರ ಹತ್ರ ಬಂದು ನಾನು ಕೇಸ್ ಬಗ್ಗೆನೂ ಅಷ್ಟಾಗಿ ನಾನು ಮಾತಾಡಲಿಲ್ಲ. ನಾನು ಸಪ್ರೇಟಾಗಿ ಎಲ್ಲನೂ ಸಪ್ರೇಟಾಗಿ ಬೇರೆ ಹುಡುಗರದ್ದು ಏನಿತ್ತು ಅಕ್ಯೂಸ್ಗಳು, ಅವ್ರನ್ನೂ ನಾನು ಸಪ್ರೇಟಾಗಿ ಮೀಟ್ ಆದೆ. ಪವಿತ್ರ ಗೌಡ ಮತ್ತು ದರ್ಶನ್ ಅವ್ರನ್ನ ಏನು ಜೈಲಿನಲ್ಲಿ ಪ್ರತ್ಯೇಕವಾಗಿ ಭೇಟಿಯಾಗಿದ್ದರು. ಇನ್ನೂ ಒಂದಷ್ಟು ಜನ ಜೈಲಿನಲ್ಲಿ ಏನು ಉಳಿದ ಆರೋಪಿಗಳಿದ್ದಾರೆ, ಅವ್ರಿಗೂ ಕೂಡ ನಾನು ಖುದ್ದಾಗಿ ಹೆಲ್ಪ್ ಮಾಡಿ ಅಂತಂದರೆ ಅವ್ರ ಮನೆಯವರು ಸಾಕಷ್ಟು ತೊಂದರೆಯಲ್ಲಿರೋದ್ರಿಂದ ಅವ್ರಿಗೂ ಕೂಡ ಈ ಒಂದು ಪ್ರಕರಣದಲ್ಲಿ ಆ ಯುವಕರಿಗೂ ಕೂಡ ನ್ಯಾಯ ಒದಗಿಸುವ ಕೆಲಸವನ್ನು ಮಾಡ್ತೀನಿ ಅನ್ನೋ ಮಾತನ್ನು ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ತಾಜ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಪರಪ್ಪನಗರ.